ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಯ್ಯೋ ಎಷ್ಟು ಓದಿದ್ರು ಸಮಾಧಾನನೇ ಇಲ್ಲ ಕಣ. ಅದಿರ್ಲಿ, ಫೀ ಕಟ್ಟೋದಕ್ಕೆ ತುಂಬಾ ಕ್ಯೂ ಇದೆಯಾ? ಅಷ್ಟೊಂದೇನಿಲ್ಲ ಕಣೆ, ಬೇಗ ಮುಗ್ದೋಗತ್ತೆ. ಬಾ. ಮೀರಾ, ಏನಾಯ್ತೆ? ಮಾನ್ಯ, ಫೀಸ್ ಕಟ್ಟಕ್ಕೆ ಅಂತ ತಂದು ದುಡ್ಡಿಲ್ಲ ಕಣ. ನಿನ್ ದುಡುಕ್ತನ, ನಿನ್ ಒಳಗಡೆ ಇರೋ ಎಮೋಷನ್ಸ್, ನಿನ್ ಒಳ್ಳೆ ಗುಣ, ಇದ್ ಮೂರು ನಿನ್ ಎನಿಮೀಸ್ ಕಣ. ಇವೆ ನೀನ್ ನನ್ ವಿರುದ್ಧ ಗೆಲ್ಲದಕ್ಕೆ ಬಿಡ್ತಿಲ್ಲ. ಅದ್ ಹೇಗ್ ಫೀಸ್ ಕಟ್ಟಿಯೋ ನಾನು ನೋಡ್ತೀನಿ. ಡಿಕ್ಕಿ ನೋಡೋಣ ತಡಿ. ಅಲ್ಲೇ ಹಾ, ಬುಕ್ಸಲ್ಲಿರ್ಬೋದು, ನೋಡೋಣ. ಇಲ್ಲ ಕಣ, ನಂಗೆ ಚೆನ್ನಾಗಿ ನೆನಪಿದೆ. ನನ್ ಬ್ಯಾಗಲ್ಲೇ ಇಟ್ಕೊಂಡೆ ಗೊತ್ತಾ. ಅಯ್ಯೋ, ಎಲ್ಲಿ ಹೋಯ್ತೋ ಏನೋ, ಮಿಸ್ ಆಗಿ ಯಾವ್ದಾದ್ರು ಬೇರೆ ಗಮನದಲ್ಲಿ ಎಲ್ಲಾದ್ರೂ ಇಟ್ಬಿಟ್ಟಿದೀನ. ಮೀರಾ, ಮನೆಯಿಂದ ಕ್ಯಾಶ್ ತಂದಿದ್ ಪಕ್ಕ ತಾನೆ? ಓ ಹೂ ಕಣೆ, ಪಕ್ಕ ನೆನಪಿದೆ ಗೊತ್ತಾ. ಕ್ಯಾಶ್ ನನ್ನ ಕೈಗೆ ಬಂದಿದ್ದು, ಆಮೇಲೆ ನಾನು ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡೆ, ಹಾಲಲ್ಲಿದ್ದೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಕಾಲೇಜ್ಗೆ ಬಂದಿದ್ದೀನಿ. ದುಡ್ಡಿನೆಲ್ಲೂ ಹೋಗಕ್ ಚಾನ್ಸೇ ಇಲ್ಲ ಕಣ. ಹಾ ಮೀರಾ, ಯಾವುದಕ್ಕೂ ಒಂದ್ಸತಿ ಮನೇಲಿ ಇದೆಯೋ ಇಲ್ವೋ ಅಂತ ವಿಚಾರಿಸಿ ನೋಡು. ಇಲ್ಲ ಕಣೆ ಮಾನ್ಯ, ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಬ್ಯಾಗ್ ಒಳಗೆ ನಾನು ದುಡ್ಡು ಇಟ್ಕೊಂಡಿದ್ದೀನಿ, ಮನೇಲಿ ಇರೋದಕ್ಕೆ ಚಾನ್ಸೇ ಇಲ್ಲ. ಹಣ ಕೈಗೆ ಸಿಕ್ಕಿದ್ಮೇಲೆ ನಾನು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ, ನೀನೆಲ್ಲೂ ಹೋಗಿಲ್ಲ. ಸರಿ ಹೋಗ್ಲಿ ಬಿಡು, ಅಮೌಂಟ್ ಎಲ್ಲಿ ಹೋಯ್ತು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಮೊದಲು ಸಾಕೇತ್ ಬ್ರದರ್ ಕಾಲ್ ಮಾಡಿ ಅಮೌಂಟ್ ಅರೇಂಜ್ ಮಾಡಕ್ ಹೇಳು. ಓ, ನನ್ನ ಹತ್ರ ಕೇಳಿದ್ರೆ ಎಲ್ಲಿ ಲೆಕ್ಕ ಕೇಳ್ತೀನಿ ಅಂತ ಸಾಕೇತವ್ರ ಹತ್ರ ಮೆತ್ತಗ್ ಕೇಳಿ ಲೆಕ್ಕ ಇಲ್ದೆ ದುಡ್ಡನ್ನ ಕಿತ್ಕೋಬಹುದು ಅನ್ನೋ ಪ್ಲಾನಾ? ಆಹಾ, ಬಾಕ್ಸ್ ಓಪನ್ ಮಾಡ್ತಿದ್ರೇನೆ ಘಮ ಘಮ ಅಂತ ಪರಿಮಳ ಬರ್ತಿದೆ. ಇನ್ನು ಟೇಸ್ಟು ಸೂಪರ್ ಆಗಿರುತ್ತೆ. ಅಮ್ಮನ ಬಳೆಗಳನ್ನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಸಿರು ಗಾಜಿನ ಬಳೆಗಳು ಅಂದರೆ ನನಗೆ ತುಂಬ ಇಷ್ಟ. ಇವನೇನಾದ್ರೂ ಇದನ್ನ ನೋಡಿದ್ರೆ ಕೆಳಗೆ ಬಿದ್ದು ಮೀಸೆ ಮಣ್ಣಾಗೋವರೆಗೂ ರೇಗಿಸ್ತಾನೆ. ಏನಣ್ಣ ಕದ್ದು ಮುಚ್ಚಿ ಚೀಟಿ ವ್ಯವಹಾರ? ಏನಿಲ್ಲ ಕಣೋ, ಬಾ ಕುತ್ಕೋ, ಊಟ ಬಡಿಸ್ತೀನಿ ಬಾ. ನೀನೇನ್ ಬಡ್ಸೋದ್ ಬೇಡ, ಮೊದ್ಲು ಆ ಚೀಟಿಲಿ ಏನ್ ಬರ್ದಿದೆ ಅನ್ನೋದನ್ನ ಹೇಳು. ಅಣ್ಣ, ನಿಮ್ಮಿಬ್ರು ಈ ಚೀಟಿ ಲವ್ ಸ್ಟೋರಿನ ನೋಡ್ತಾ ಇದ್ರೆ ಪ್ರೀತಿ ಅಂದ್ರೆ ಹೀಗೆ ಇರ್ಬೇಕು ಅನ್ಸುತ್ತೆ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ, ಇವರೆಲ್ಲ ಪ್ರೇಮ ಕಥೆನ ಮೀರ್ಸಿದ್ ಲವ್ ಸ್ಟೋರಿ ನಿಂತು. ಚೀಟಿ ಕೊಡು, ಚೀಟಿ ಕೊಡೋ. ಏನಿಲ್ಲ ಕಣೋ, ಬಿಡೋ. ಇರ್ಲಿ ಕೊಡೋ, ಕೊಡೋ.
ಪ್ಲೀಸ್ ಕಣ, ಏನಿಲ್ಲ ಕಣ, ನನ್ನ ಮಾತು ಕೇಳು ಪ್ಲೀಸ್. ಏನಿಲ್ಲ ಅನಿ ಅನಿ ಕೂತ್ಕೋ, ಬಾ ಕೂತ್ಕೋ. ಅಮ್ಮನ ಬಳೆಗಳನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಸಿರು ಗಾಜಿನ ಬಳೆ ಅಂತಂದ್ರೆ ನನಗೆ ತುಂಬಾ ಇಷ್ಟ. ಏನೋ ಅಣ್ಣ ಇದು, ಅದಕ್ಕೆ ಯಾವಾಗ ಬಳೆ ಕೊಟ್ಟೆ ಅಂತ ನನ್ಗೆ ಹೇಳಲೇ ಇಲ್ಲ. ಅದು ಕೊಟ್ಟೆ ಅಷ್ಟೇ. ಅದಕ್ಕೆ ಹಸಿರು ಗಾಜಿನ ಬಳೆ ಇಷ್ಟ ಅಂತ ನಿನಗೆ ಗೊತ್ತಿತ್ತಾ? ನನಗೆಲ್ಲ ಗೊತ್ತಾಗ್ಬೇಕು, ಇದೆಲ್ಲ ಮೀರಿನ ಐಡಿಯಾ. ಓಹೋ, ಇದು ಕೂಡ ನಮ್ ಕೋಳಿ ಮರಿ ಐಡಿಯಾನಾ? ಇಲ್ಲಿಂದ ಅವಳಿಗೊಂದು ದೊಡ್ಡ ಮುದ್ದು. ಈ ತರ ಒಳ್ಳೊಳ್ಳೆ ಐಡಿಯಾನ ಕೊಟ್ಟು ನಿನ್ನ ಅತ್ತಿಗೆನ ತುಂಬಾ ಕ್ಲೋಸ್ ಮಾಡಿದ್ದಾಳೆ. ಇರು, ಈ ಚೀಟಿ ವಿಷಯನ ಹೇಳೋದಕ್ಕೆ ಅವಳಿಗೊಂದು ವಿಡಿಯೋ ಕಾಲ್ ಮಾಡ್ತೀನಿ. ಅನಿ 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 ಪ್ಲೀಸ್ ಕಣ, ಬೇಡ ಕಣ, ಚೀಟಿ ಕೊಟ್ಟು. ಕಿರಣ ಅವಳು ಖುಷಿ ಪಡ್ತಾಳೆ. ಈ ಚೀಟಿನ ಬರೆಯೋದಕ್ಕೆ ಅವಳೇ ತಾನೇ ಕಾರಣ. ಈ ವಿಷಯನ ಅವಳು ಹೇಳೋದಿನ ಕರ್ತವ್ಯ. ಇರೋ ಅನಿ ಪ್ಲೀಸ್ ಕಣ, ಅವಳು ಆಡ್ಕೊತಾಳ್ಕೊಣ, ನನ್ನ ಮಾತುಗಳ ಪ್ಲೀಸ್ ಕಣ, ಪ್ಲೀಸ್ ಪ್ಲೀಸ್. ಓಕೆ 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 ಓಕೆ, ಕಾಲ್ ಮಾಡಲ್ಲ, ಆದ್ರೆ ಒಂದು ಕಂಡೀಷನ್. ಇಲ್ಲ ಸುಂದ್ರಣ್ಣ, ಮನೇಲಿ ಆಕ್ಚುಲಿ ಸ್ವಲ್ಪ ಹಣ ಮರ್ತ್ ಬಂದಿದ್ದೆ, ಅಲ್ಲೇ ಇದೆಯೋ ಇಲ್ವೋ ಅಂತ ಕೇಳೋದಕ್ಕೆ ಕಾಲ್ ಮಾಡ್ದೆ ಅಷ್ಟೇ. ಏ ಇಲ್ಲ ಇಲ್ಲ ಇಲ್ಲ, ಅದೇ ಬೇರೆ ಇದೇ ಬೇರೆ. ಬುಕ್ಸ್ಗೆ ಅಂತ ಇಟ್ಟಿದ ಹಣ ಅದು. ಅದು ಎಲ್ಲಿಟ್ಟೆ ಅಂತ ಕನ್ಫ್ಯೂಷನ್ ಆಗ್ತಿದೆ, ಅದಕ್ಕೆ ಕೇಳ್ದೆ ಅಷ್ಟೇ. ಇಲ್ಲ ಅಲ್ವಾ? ಹಾ ಸರಿ ಸುಂದ್ರಣ್ಣ. ಏನಾಯ್ತೆ ಮೀರಾ? ಇಲ್ಲ ಕಣೆ, ಸುಂದ್ರಣ್ಣ ಹಾಲು, ರೂಮು, ಅಡ್ಗೆ ಮನೆ ಎಲ್ಲ ಕಡೆ ಹುಡುಕ್ತಿದಾರೆ, ಎಲ್ಲೂ ಹಣ ಸಿಕ್ಕಿಲ್ವಂತೆ. ನಂಗೆ ಚೆನ್ನಾಗಿ ನೆನ್ಪಿದೆ ಕಣೆ, ನಾನು ದುಡ್ಡು ಇಸ್ಕೊಂಡು ಬಂದ ತಕ್ಷಣ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಕಾಲೇಜಿಗೆ ಬಂದಿದ್ದೀನಿ, ಇನ್ನೆಲ್ಲೂ ಹೋಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲೇ ಹೋಯ್ತು? ನಿನ್ ಬ್ಯಾಗ್ ನುಂಕೊಂತ ಅಥವಾ ಗಾಡಿ ಡಿಕ್ಕಿ ಏನಾದ್ರು ನುಂಕೊಂತ? ಇವತ್ತೇ ಲಾಸ್ಟ್ ಡೇ ಕಣೆ, ನಾನು ಏನೇ ಮಾಡ್ಲಿ ದೇವ್ರೆ, ದುಡ್ಡು ಎಲ್ಲಪ್ಪ ಹೋಯ್ತು. ಛೇ, ಏನೇ ಮಾಡ್ಲಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವೆರಿ ಸಿಂಪಲ್, ಸಾಕಿದ್ ಬ್ರದರ್ಗೆ ಕಾಲ್ ಮಾಡು. ನೀನ್ ಕೇಳಿದ್ರೆ 10,000 ಏನು 10 ಲಕ್ಷ ಬೇಕಾದ್ರೂ ಕಳಿಸ್ತಾರೆ. ಮಾನ್ಯ ಕೊಡ್ತಾರೆ ಅಂತ ಮಾನ ಮರ್ಯಾದೆ ಬಿಟ್ಟು ಕೇಳೋದಕ್ಕಾಗುತ್ತಾನೆ? ಅದ್ರಲ್ಲಿ ಏನೇ ಬಂತು ಮಾನ ಮರ್ಯಾದೆ? ನೀನು ಆ ಮನೆ ಮಗಳು, ಅವರೆಲ್ಲ ನಿನ್ನ ಎಷ್ಟು ಪ್ರೀತಿಸ್ತಾರೆ. ನೀನ್ ಕೇಳಿದ್ರೆ ಇಲ್ಲ ಅಂತಾರ? ನಾನ್ ಕೇಳಿದ್ರೆ ನನ್ನ ಹತ್ರಕ್ಕೆ ಹಣ ಸುರಿತಾನೆ ಸಾಕಿತ್, ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಸ್ವಾಭಿಮಾನ ಬಿಟ್ಟು ಕೇಳೋದಕ್ಕಾಗುತ್ತಾನೆ? ಕಳ್ಕೊಂಡಿರೋದು 10,000 ಕಣೆ, ಏನು ಅಂತ ಹೇಳಿ, ಹೇಗ್ ಕೇಳಲಿ? ಇವಾಗ ಫೀಸ್ ಕಟ್ಟದೆ ಹೋದ್ರೆ ಎಕ್ಸಾಮ್ ಕೂರ್ಸಲ್ಲ. ಎಕ್ಸಾಮ್ ಬೇರೆ ಹತ್ರ ಇದೆ. ಈಗ ಏನೇ ಮಾಡ್ತೀಯಾ? ಏನಾದ್ರೂ ಮಾಡ್ಲೇಬೇಕು, ಹೇಗಾದ್ರೂ ಮಾಡಿ ಬಾಕಿ ಫೀಸ್ನ ಕಟ್ಲೇಬೇಕು. ಅದ್ ಹೇಗೆ ಕಟ್ತೀಯಾ? ಅದ್ ಹೇಗ್ ಕಟ್ತೀಯೋ ಏನೋ. ನನ್ನ ಹತ್ರ ಏನಾದ್ರೂ ಅಮೌಂಟ್ ಇದ್ದಿದ್ರೆ ನಾನು ಕೊಡ್ತಿದ್ದೆ, ಆಮೇಲೆ ಕೊಡು ಅಂತ ಹೇಳ್ತಿದ್ದೆ. ಒಂದ್ ಕೆಲ್ಸ, ಬಾ ನನ್ ಜೊತೆ. ಎಲ್ಗೆ? ಹೇಳ್ತೀನಿ, ಬಾ ಬೇಗ ಬಾ. ಸರಿ, ನೀರಿಗೆ ಕಾಲ್ ಮಾಡಲ್ಲ, ಆದ್ರೆ ಒಂದು ಕಂಡೀಷನ್. ಈ ಚೀಟಿಗೆ ನೀನೇನು ಉತ್ತರ ಕೊಡ್ತೀಯ ಅಂತ ಹೇಳ್ಬೇಕು. ಹೇಳ್ಬಿಡ್ತಾರೆ ಇವನ್ಗೆ, ಅಪ್ಪಯ್ಯ ಹೋಗಲ್ಲ. ಓಹೋ, ಹೇಳಲ್ವಾ? ಹೇಳಲ್ಲ. ಸರಿ ಬಿಡು, ಮೀರಿಂಗ್ ಕಾಲ್ ಮಾಡಿದ್ರೆ ಅವಳೇ ಉತ್ತರನ್ ಕಕ್ಕಿಸ್ತಾಳೆ. ಅನಿ 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 ಪ್ಲೀಸ್ ಕಣೋ, ಬೇಡ ಕಣೋ, ಪ್ಲೀಸ್ ಆಯ್ತು ಆಯ್ತು, ಇರೋ ಪ್ಲೀಸ್ 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 ಫೋನ್ ಮಾಡ್ತೀನಿ. ಅಣ್ಣ ತಮ್ಮ ಸಂಬಂಧ, ರಾಮಲಕ್ಷ್ಮಣ ಅವರು. ಅಣ್ಣ ತಮ್ಮ ಸಂಬಂಧ, ರಾಮಲಕ್ಷ್ಮಣರು. ರಾಮ ಲಕ್ಷ್ಮಣ ಆಗಿರೋ ನಿಮ್ಮನ್ನ ದುರ್ಯೋಧನ ಭೀಮರನ್ನಾಗಿ ಮಾಡದೆ ಹೋದ್ರೆ ನನ್ನ ಹೆಸರು ಚಂದ್ರಕಾಂತೆ ಅಲ್ಲ. ಅದಕ್ಕೆ ಅಷ್ಟು ಪ್ರೀತಿಯಿಂದ ಲೆಟರ್ ಬರ್ದಿದ್ದಾರೆ.
ಏನ್ ಉತ್ತರ ಕೊಡ್ತೀಯ ಅಂತ ಕೇಳಿದ್ರೆ ಇಷ್ಟೊಂದು ಸತಾಯಿಸ್ಬೇಕಾ? ಪ್ಲೀಸ್ ಕಣ ಬೇಡ ಕಣ. ಪ್ಲೀಸ್ ಹೇಳು. ಲೆಟ್ರು ಬರ್ದಿದ್ದಾಳ ಪ್ರೀತಿಯಿಂದನಾ? ಹಾಯ್ ಅಂಕಲ್, ಅಲ್ಲೇ ನಿಂತಿದ್ದೀರಾ, ಬನ್ನಿ ಇಲ್ಲಿ. ಅದೇನಿಲ್ಲ, ಊಟಕ್ಕೆ. ಮಾವ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ಬೆಂಕಿ ಅಂತ ನನ್ನ ಮಗಳು ಇವನಿಗೆ ಪ್ರೇಮ ಪತ್ರ ಬರೀತಿದ್ದಾಳ? ಮಾವ ಒಬ್ರು ನೋಡಿ ಕಾಲು ಎಳಿದೇ ಇದ್ರೆ ಸಾಕು. ಈ ಅಂಕಲ್ನ ಹೇಗಪ್ಪ ಬದಲಾಯಿಸೋದು? ಸರ್ ಪ್ಲೀಸ್ ಸರ್, 2 ದಿನ ಎಕ್ಸ್ಟೆನ್ಷನ್ ಟೈಮ್ ಕೊಡಿ ಸರ್. ದುಡ್ಡು ಕಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ಅದು ಹೇಗಾಗತ್ತಮ್ಮ? ನಿಮ್ಮಂತವ್ರಿಗೋಸ್ಕರ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಫೀಸ್ ಕಟ್ಸ್ಕೊಳ್ತೀವಿ. ಎಕ್ಸಾಮ್ ಹತ್ರ ಬರೋರ್ಗು ಟೈಮ್ ಕೊಡ್ತೀವಿ. ಇನ್ನೂ 2 ದಿನ ಅಂದ್ರೆ ಸಾಧ್ಯನೇ ಇಲ್ಲ. ಸರ್ ಪ್ಲೀಸ್ ಸರ್, ಅವಳು ಫೀಸ್ಗೆ ಅಂತಾನೆ ಅಮೌಂಟ್ ರೆಡಿ ಮಾಡಿದ್ಲು, ಆದ್ರೆ ಯಾರೋ ಪಿಕ್ ಪಾಕೆಟ್ ಮಾಡಿದ್ದಾರೆ. ಹಣ ಕಳ್ಕೊಂಡಿದ್ದಾಳೆ. ಮನೇಲಿ ಬೇರೆ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ಮತ್ತೆ ಹಣ ಕೇಳೋದಕ್ಕಾಗಲ್ಲ, ಅದಕ್ಕೆ ಹೇಳ್ತಿದ್ದಾಳೆ ಸರ್. ಇಲ್ಲಮ್ಮ, ನಾಳೆ ಅಷ್ಟೊತ್ತಿಗೆ ನಾನು ಬ್ಯಾಂಕ್ ಕಟ್ಟಬೇಕು. ಇಲ್ಲ ಅಂದ್ರೆ ಯಾಕೆ ಕಟ್ಟಿಲ್ಲ ಅಂತ ಡೈರೆಕ್ಟರ್ಸ್ ನನ್ನ ಕೇಳ್ತಾರೆ. ಐ ಆಮ್ ಹೆಲ್ಪ್ಲೆಸ್. ಸರ್, ನೀವು ಬ್ಯಾಂಕಿಗೆ ದುಡ್ಡು ಕಟ್ಟೋದು ನಾಳೆ ಅಲ್ವಾ? ಹಾಗಾದ್ರೆ ಪ್ಲೀಸ್ ಸರ್, ನಾಳೆವರೆಗೂ ಟೈಮ್ ಕೊಡಿ, ನಾ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಪ್ಲೀಸ್ ಸರ್. ಸರಿ, ನೀನು ಇಷ್ಟೊಂದು ಬೇಡ್ಕೊಳ್ತಿದ್ಯಾ ಅಂದಮೇಲೆ ನನಗೂ ಬೇಡ ಅನ್ನಕ್ಕೆ ಮನಸ್ಸು ಬರ್ತಿಲ್ಲ. ಆದರೆ ಮಿಸ್ ಮಾಡಬಾರ್ದು, ನಾಳೆ ಅಷ್ಟೊತ್ತು ಕಟ್ಟಲೇಬೇಕು. ಇಲ್ಲ ಅಂದರೆ ನಾನೆಲ್ಲ ಅಮೌಂಟನ್ನ ಬ್ಯಾಂಕಿಗೆ ಕಟ್ಬಿಡ್ತೀನಿ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಂದು ಇನ್ನೊಂದು ವರ್ಷ ಹಾಳಾಗತ್ತೆ. ಇಲ್ಲ ಸರ್, ಹಾಗಾಗಲ್ಲ, ಕಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ಥ್ಯಾಂಕ್ ಯು ಸರ್. ಮೀರಾ, ಫೀಸ್ ಹೇಗೆ ಕಟ್ತೀಯಾ? ಹೇಗೆ ಅಮೌಂಟ್ ಅರೇಂಜ್ ಮಾಡ್ತೀಯಾ? ಮಾನ್ಯ, ಈ ಬುಕ್ಸ್ ಎಲ್ಲ ನೀನು ಲೈಬ್ರರಿಗೆ ರಿಟರ್ನ್ ಮಾಡ್ಬಿಡು, ಆಯ್ತಾ? ನಾನು ದುಡ್ಡನ್ನು ಅರೇಂಜ್ ಮಾಡ್ತೀನಿ. ಬಾಯ್. ಮೀರಾ, ಅಮೋರೆ, ಬದನೆಕಾಯಿ ಕೆಜಿಗೆ 40 ರೂಪಾಯಿ ಹೇಳಿದ್ರು. ನಾನು ಹಂಗೋ ಹಿಂಗೋ ಚೌಕಾಸಿ ಮಾಡಿ 20 ರೂಪಾಯಿ ಕೆಜಿ ಹಾಕ್ಸ್ಕೊಂಬಂದಿದ್ದೀನಿ. 20 ರೂಪಾಯಿಗೆ ಎಂತದ್ ಕೊಡ್ಬೇಕೋ ಅಂತದೇ ಕೊಟ್ಟಿದ್ದಾರೆ. ನೀನೇನಾದ್ರೂ ಇದನ್ನ ತರದೆ ಹೋಗಿದಿದ್ರೆ ಇವತ್ ಸಾಯಂಕಾಲ ಅಷ್ಟೊತ್ತಿಗೆ ಇದನ್ನ ಹಸುಗ್ ಹಾಕಿರೋರು. ನೋಡಿಲಿ. ಕೆಜಿಗೆ 40 ರೂಪಾಯಿ ಕೊಡೋದಕ್ಕಿಂತ ಅಷ್ಟೋ ಇಷ್ಟೋ ಕೆಟ್ಟಿರೋ ಕಾಯನ್ನ ಕುಯ್ದು ಹಾಕಿದ್ರೆ ಎಷ್ಟೋ ಉಳಿತಾಯ ಆಗತ್ತೆ. ಆರೋಗ್ಯವಾಗಿರೋ ತಿನ್ಬೇಕಲ್ವಾ ಲಕ್ಷ್ಮಿ ಅಮ್ಮ? ನಿನ್ ಮನೆ ಆಗಿದ್ರೆ ಆಗೇನ್ ಮಾಡ್ತಿದ್ಯೋ? ಯಾರ್ದೋ ಮನೆ ದುಡ್ಡು, ಆರೋಗ್ಯವಾಗಿರೋ ತಿಂದೆ ಇನ್ನೇನ್ ಮಾಡ್ತೀಯ? ಇದೇನೋ ಕೊತ್ತಂಬರಿ ಬೇರೆ ಇರ್ಲಿಲ್ವಾ? ಚೆನ್ನಾಗೇ ಇಲ್ಲ. ಏನಮ್ಮ ಈಗ ಅಂದ್ಬಿಟ್ರೆ? ಬೇರೆ ಕಡೆ ಕೊತ್ತಂಬರಿ ಸೊಪ್ಪಿಗೆ ಕೊಟ್ಟಿಗೆ 25 ರೂಪಾಯಿ ಹೇಳಿದ್ರು, ನಾನು 10 ರೂಪಾಯಿ ಕಟ್ಟಿ ತಂದಿದ್ದೀನಿ. ಇಲ್ಲಿ ನೋಡಿಲಿ, ಬೇರೆ ಹತ್ರ ಇರೋ ಎಲೆ ಎಲ್ಲ ಕೊಳ್ತು ಹೋಗಿದೆ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಕೊಳ್ತು ಹೋಗಿರೋ ತಿನ್ನಕ್ಕಾಗತ್ತಾ? ಅಮ್ಮ, ಕಡಲೆ ಬೀಜ ಏನ್ ರೇಟ್ ಆಗಿದೆ ಅಂತೀರಾ? ಕೆಜಿಗೆ 125 ರೂಪಾಯಿ. ಕಳೆದ 1-2 ವರ್ಷದ ಹಿಂದೆ 75 ರೂಪಾಯಿ ಇತ್ತು. ಸುಂದ್ರ, ತರಕಾರಿನೆಲ್ಲ ಫ್ರೆಶ್ ನೀರಲ್ಲಿ ತೊಳೆದಿಟ್ಟು ಆಮೇಲೆ ಎತ್ತಿಡೋಣ. ಆಯ್ತು ಬರ್ರಿ. ಸುಂದ್ರಣ್ಣ, ದಿನಸಿ ಅಂಗಡಿ ಬಿಲ್ಲಲ್ಲಿ ಅದ್ರಲ್ಲಿ ಇರ್ಬೇಕು ನೋಡಿ ಮರೆ. ಇಲ್ಲ, ಇದ್ರಲ್ಲಿ ಬರೀ ತರಕಾರಿ ಬಿಲ್ ಇದೆ ಅಷ್ಟೇ. ಇಲ್ಲೇ ಇತ್ತಲ್ಲ.
ಎಲ್ಲೋಯ್ತು? ಎಲ್ಲೋ ಬಿದ್ದೋಗಿರ್ಬೇಕು ಮರೆ. ಸರಿ, ದಿನಸಿ ಅಂಗಡಿಲಿ ಎಷ್ಟು ಖರ್ಚಾಯ್ತು? ನನ್ ನೆನಪಿಲ್ಲ ಮರೆ. ಸುಂದ್ರಣ್ಣ, ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ಹೇಗೆ? ಎಷ್ಟು ಖರ್ಚಾಯ್ತು ಅಂತ ಗೊತ್ತಿಲ್ಲ, ಬಿಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಬೇಜವಾಬ್ದಾರಿನಾ? ಅಷ್ಟೊಂದು ದೊಡ್ಡ ಅಮೌಂಟ್ನ ಒಂದಿನದಲ್ಲಿ ಹೇಗಪ್ಪ ಅರೇಂಜ್ ಮಾಡಲಿ? ಏನ್ ಮಾಡಲಿ? ಯಾರನ್ನ ಕೇಳಲಿ? ಅಮ್ಮಂಗೇನಾದ್ರೂ ಹೀಗಾಯ್ತು ಅಂತ ಹೇಳಿದ್ರೆ ಪಾಪ ತುಂಬಾ ನೊಂದ್ಕೊಂಡ್ಬಿಡ್ತಾರ. ಸಾಕು ಹತ್ರ ದುಡ್ಡು ಕೇಳೋಣ ಅಂದ್ರೆ ಅಲ್ಲಿ ಅಕ್ಕ ಬಾಯಿ ಬಂದಂಗೆ ಮಾತಾಡಿದಾರ. ಯಾರ ಹತ್ರ ಹೇಳಲಿ? ಅಷ್ಟು ದೊಡ್ಡ ಅಮೌಂಟ್ನ ಹೇಗಪ್ಪ ಅಡ್ಜಸ್ಟ್ ಮಾಡಲಿ? ಗಣೇಶ, ಪ್ಲೀಸ್ ನೀನೇ ನಂಗೇನಾದ್ರೂ ದಾರಿ ತೋರ್ಸಪ್ಪ. ದಾಮಣ್ಣ ಅಂಕಲ್, ಅಮ್ಮೋರೆ, ನಾನು ನಿಯತ್ತಾಗಿದ್ದೀನಿ ಅಮ್ಮೋರೆ. ನಾನು ಯಾವತ್ತೂ ಈ ಮನೆ ದುಡ್ಡು ತಿಂದಿಲ್ಲ. ದೇವ್ರಣಿಗೂ ಚೀಟಿ ಕಳೆದೋಗಿದೆ. ಚೀಟಿ ಎಲ್ಲಾದ್ರೂ ಕಳೆದೋಯ್ತೋ ಅಥವಾ ನೀನೇ ಎಲ್ಲಾದ್ರೂ ಬಿಸಾಕಿದ್ಯೋ? ನಾನು ಯಾಕೆ ಆಗ ಮಾಡಲೆ ಮೊರೆ? ನನಗೆ ಸ್ವಲ್ಪ ನೆನಪಿರೋ ಪ್ರಕಾರ 850 ರೂಪಾಯಿ ಆಯಿತು. ಸ್ವಲ್ಪ ನೆನಪಿರೋ ಪ್ರಕಾರ ಅಂದ್ರೆ ಏನರ್ಥ? ಲೆಕ್ಕ ಪಕ್ಕ ಇರ್ಬೇಕಲ್ವಾ ಸುಂದ್ರಣ್ಣ? ಇಷ್ಟು ವರ್ಷ ಈ ಮನೆ ಕೆಲಸ ಮಾಡಿದ್ದೀನಿ, ಯಾವತ್ತು ಯಾರು ನನ್ನನ್ನು ಲೆಕ್ಕ ಕೇಳಿರ್ಲಿಲ್ಲ. ಹೇಳೋಕ್ಕೂ ಕೇಳೋಕ್ಕೂ ಇಲ್ಲಿ ಯಾರಾದ್ರೂ ಇದ್ರೆ ತಾನೆ ಯಾರ್ಯಾರಿಗೆ ಹೇಗ್ ಬೇಕೋ ಹಾಗೆ ನಡ್ಕೋತಿದ್ದಾರೆ. ಇದ್ರ ಅರ್ಥ ನೀನ್ ತಿಂತಿದ್ಯಾ ಅಂತ ಅಲ್ಲಪ್ಪ. ಲೆಕ್ಕ ಸರಿಯಾಗಿದ್ರೆ ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ವಲ್ಲ. ಲಕ್ಷ್ಮಿ ಅಮ್ಮ, ಸುಂದ್ರ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಕಮ್ಮಿ ಮಾಡ್ದವನಲ್ಲ. ಚೌಕಾಸಿ ಮಾಡಿ ಎಷ್ಟು ಉಳ್ಸಕ್ಕಾಗುತ್ತೋ ಅಂತ ನೋಡ್ತಾನೆ. ದಯವಿಟ್ಟು ಅವನ ಮೇಲೆ ಅನುಮಾನ ಪಡಬೇಡಿಮ್ಮ. ಅಮ್ಮ, ನಾನು ಸುಂದ್ರಣ್ಣನ ಮೇಲೆ ಅನುಮಾನ ಪಡ್ತಿದ್ದೀನಿ ಅಂತ ಯಾಕೆ ಅನ್ಕೋತೀರಾ? ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಟು ಮನೆನ ತೂಗಿಸ್ಕೊಂಡು ಹೋಗೋದು ರೂಢಿ ಆಗ್ಬಿಟ್ಟಿದೆ. ಯಾವುದ್ರಲ್ಲೂ ಅನವಶ್ಯಕವಾಗಿ ಹಣ ಪೋಲಾಗಬಾರ್ದಲ್ವಾ? ನಾವು ಮಾಡೋ ಪ್ರತಿ ಖರ್ಚಿಗೂ ಲೆಕ್ಕ ಇರಬೇಕು. ಕಷ್ಟಪಟ್ಟು ದುಡ್ದಿದ್ದನ್ನ ಇಷ್ಟಪಟ್ಟು ಖರ್ಚು ಮಾಡಬೇಕು. ಸೋರ್ ಹೋಗೋದನ್ನ ತಡಿಬೇಕಲ್ವಮ್ಮ? ಈಗ ನಾವು ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾ ಲಿಮಿಟಾಗಿ ಖರ್ಚು ಮಾಡ್ತಿದ್ರೆ ಒಂದು ತಿಂಗಳಿಗೆ ಮನೆ ಖರ್ಚಿಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಸಾಲತ್ತೆ ಅನ್ನೋದು ಗೊತ್ತಾಗುತ್ತೆ. ಅನ್ನೆಸೆಸರಿ ವೇಸ್ಟ್ ಆಗ್ತಾ ಇದ್ರೆ ತಿಂಗಳ ತರಕಾರಿಯಲ್ಲೋ ದಿನಸಿಯಲ್ಲೋ ಉಳಿಸ್ಬೋದಲ್ವಾ? ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ. ಈಗ ನಾವು ಒಂದೊಂದು ಪೈಸಾ ಉಳಿಸೋದು ನಮ್ಮ ಭವಿಷ್ಯಕ್ಕೆ ಸಹಾಯ ಆಗ್ಬೋದಲ್ವಮ್ಮ? ಎಷ್ಟು ಪ್ರಬುದ್ಧವಾಗಿ ಯೋಚನೆ ಮಾಡ್ತೀರಮ್ಮ ನೀವು. ಇಷ್ಟು ವಯಸ್ಸಾದ್ರೂ ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಹೋಗಿರ್ಲಿಲ್ಲ. ನಾನು ಯಾವತ್ತೂ ಚಿಕ್ಕ ಚಿಕ್ಕ ಲೆಕ್ಕ ಇಟ್ಟೋಳೆ ಅಲ್ಲ. ಇನ್ಮೇಲೆ ನನ್ನ ಮಗಳು ಮನೆ ಜವಾಬ್ದಾರಿ ತಗೋತಾಳಲ್ವಾ, ಇನ್ನೆಲ್ಲ ಲೆಕ್ಕ ಪಕ್ಕ ಇರತ್ತೆ ಬಿಡಿ. ಅಹಲ್ಯಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ಸುಂದ್ರ,
ಇನ್ಮೇಲೆ ಬಿಲ್ಗಳನ್ನೆಲ್ಲ ಜೋಪಾನವಾಗಿ ತಂದಿಡು. ಸರಿ ಮೋರೆ, ಇನ್ಮೇಲೆ ಪೈಸೆಗೂ ಲೆಕ್ಕ ಕೊಡ್ತೀನಿ. ನಮ್ಮ ಅನಿಕೇತು ಅಳ್ದು ತೂಗಿ ಈ ಮನೆಗೆ ಬುದ್ಧಿವಂತ ಸೊಸೆನೆ ತಂದಿದ್ದಾನೆ. ಹೇ, 2 ಸ್ಪೆಷಲ್ ಚಾಯ್ ಕೊಡು. ಬಾರಮ್ಮ ಮೀರಾ, ಬಿಸಿ ಬಿಸಿ ಚಾಯ್ ಹೇಳಿದ್ದೀನಿ. ಅಂದಾಗ ಎಲ್ಲಿ ನಿನ್ ಫ್ರೆಂಡ್ ಮಾನ್ಯನೇ ಕಾಣಿಸ್ತಾ ಇಲ್ಲ? ನಾನೊಬ್ಳೆ ಬಂದಿದ್ದೀನಿ ಅಂಕಲ್. ಹೌದಾ? ಹೇ, 1 ಸ್ಪೆಷಲ್ ಚಾಯ್ ಕ್ಯಾನ್ಸಲ್, ಒಂದೇ ಸಾಕು. ಮತ್ತೆ ನಮ್ಮ ಮೀರಾ, ಎಕ್ಸಾಮಿಗೆ ತಯಾರಿ ಹೇಗಿದೆ? ಅಲ್ಲ, ಈಗಿನ ಕಾಲದ ಮಕ್ಕಳು ತಿಂಡಿ ತಿನ್ನೋದಕ್ಕೆ ಬರೋರು, ಕಾಫಿ ಕುಡಿಯೋದಕ್ಕೆ ಬರೋರು ನಮ್ಮ ಹೋಟ್ಲನ್ನೇ ಸ್ಟಡಿ ರೂಮ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಟೇಬಲ್ ಮೇಲೆ ಪುಸ್ತಕ ಓದ್ತಾರೆ, ಟೇಬಲ್ ಮೇಲೆ ಪುಸ್ತಕ ಇಡ್ತಾರೆ. ವರ್ಷ ಪೂರ್ತಿ ಚೆನ್ನಾಗಿ ಓದಿದ್ರೆ ಈ ರೀತಿ ಹೋಟೆಲ್ ಸ್ಟಡಿ ಮಾಡ್ಬೇಕಾದ ಪರಿಸ್ಥಿತಿ ಬರ್ತಾ ಇತ್ತಾ? ಇಲ್ಲ ದಾಮಣ್ಣ. ಇದ್ಯಾಕಮ್ಮ ಹೀಗಿದೀಯಾ? ಯಾವಾಗ್ಲೂ ಅರಳು ಹೊರದಾಗೆ ಪಟ್ಪಟ ಅಂತ ಮಾತಾಡ್ತಾ ಇದ್ದೆ. ದಾಮಣ್ಣ, ಆಕ್ಚುಲಿ ನಾನು ನಿಮ್ ಹತ್ರ ಒಂದ್ ಸಹಾಯ ಕೇಳೋದಕ್ ಬಂದೆ. ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋಣ ಅಂದ್ರೆ ಮುಜುಗರ, ನಿಮ್ ಹತ್ರ ಕೇಳೋಣ ಅಂತ ಅನ್ಕೊಂಡೆ. ಆದ್ರೆ ಈಗ ಹೇಗ್ ಕೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕಮ್ಮ ಸಂಕೋಚ ಪಡ್ತಾ ಇದೀಯಾ? ಅದೇನ್ ಬೇಕು ಹೇಳು. ಅದು ನೀವೇನು ಅನ್ಕೋಬಾರ್ದು. ಇಲ್ಲ ಹೇಳಮ್ಮ. ಅದು ಅಂಕಲ್, ನನ್ಗೆ ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಿತ್ತು. ಏನು, 10,000ನ? ದಾಮಣ್ಣ ಅಂಕಲ್, ಅರ್ಜೆಂಟ್ ಆಗಿ ಹಣ ಬೇಕಿತ್ತು. ಏನಮ್ಮ ಮೀರಾ, ತಮಾಷೆ ಮಾಡೋದಕ್ಕೆ ನಾನೇ ಸಿಕ್ಕಿದ್ನೋ ಹೇಗೆ? ಅಯ್ಯೋ ಅಂಕಲ್, ದೇವ್ರನಿಗೂ ತಮಾಷೆ ಮಾಡ್ತಿಲ್ಲ. ಅಂಕಲ್, ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಿತ್ತು, ಪ್ಲೀಸ್ ಕೊಡಿ.